35, 36, 37ನೆಯ ಕವನ. ಅದರೊಳಿತ್ತು ತಂಗಿ ಬೆಸಗೈದ ಆದರಿಸಲಿ ಯತಿಪತಿಯ ನಿಮಗೀ ದುರಾಗ್ರಹವೇಕೆ ಕಾಂಬಿರಿ ಫಲವನ್ನು ಅನುಗ್ರಹದಲ್ಲಿ ಒದವಿದೆ ಮೌನದೊಳು ಏನು ತುಂಬಿ ಜೋದರದ ಹಿಂಗಿನ ಹರಿಯ ವಿನೋದ ರಚನೆ ಎನ್ನೆಂಬೆನು ಭೂಪ ಕೇಳೆಂದ. ಅಂದರೆ ಶ್ರೀಕೃಷ್ಣನು ಹಾಗಾದರೆ ಒಳ್ಳೆಯದು, ತಂಗಿಯು ಈ ಯತಿಪತಿಯ ಮಾತನ್ನು ಕೇಳಿ ಸೇವೆ ಮಾಡಲಿ, ನಿಮ್ಮ ಈ ಆಜ್ಞೆ ಫಲವನ್ನು ಮುಂದೆ ಕಾಣುವಿರಿ, ಇದೋ ಬಾಯಿ ಮುಚ್ಚಿಕೊಂಡು ಹೋಗುತ್ತೇನೆ ಎಂದು ಹಿಂದೆ ಸರಿದನು. ಜನಮೇಜಯ ಶ್ರೀಕೃಷ್ಣನ ವಿನೋದ ರಚನೆಯನ್ನು ಏನೆಂದು ಹೇಳಲಿ? ಬಾಲಕಿಗೆ ಸನ್ಯಾಸಿ ದೇವರ ಮೇಲೆ ಮನವಾಯಿತು, ಅವರಿಗೇಕೆಯ ಮೇಲೆ ನೆಲೆಸಿತು ಚಿತ್ತ, ಕಾಣಿನು ಜಪ ಸಮಾಧಿಗಳ ಮೇಳ ವಿಸಿತೋ ಅನ್ಯರಾಗ ಜಡಾಳಿಸಿತು ಅಭಿಲಾಷೆ ಕಾಮನ ಬೆಳುವಿಗೆ ಬೆಂಡಾದುದು ಅಬ್ಬರ ಧೈರ್ಯ ಅಡಿಗಡಿಗ. ಆದರೆ ಸುಭದ್ರೆಗೆ ಸನ್ಯಾಸಿ ದೇವರ ಮೇಲೆ ಮನಸ್ಸಾಯಿತು, ಸನ್ಯಾಸಿಗಳ ಮನಸ್ಸು ಅವಳ ಮೇಲೆ ನೆಟ್ಟಿತು. ಜಪ ಸಮಾಧಿಗಳು ಅಲ್ಲಿ ಕಾಣಿಸಲೇ ಇಲ್ಲ. ಪರಸ್ಪರ ಅನುರಾಗವು ಅತಿಯಾಗಿ ಬೆಳೆಯಿತು, ಅನ್ಯೋನ್ಯ ಪ್ರೀತಿ ನೆಲೆಸಿತು. ಮನ್ಮಥನ ವಶೀಕರಣದಿಂದ ಇಬ್ಬರ ಧೈರ್ಯವೂ ಹೆಜ್ಜೆ ಹೆಜ್ಜೆಗೂ ಕುಸಿಯಿತು. ಮಿಡುಕುವುದು ಬಾಯಿ ಇತ್ತುವಳಿ, ತೊಡಕಿಹುದು ಜಪಮಾಲೆ ಬೆರಳಲಿ, ನಡೆಯುವುದು ಅಧಿಕ್ಷುಗಳ ಮುಕ್ಕಳಿಸುವವು ಮಾನನೀಯ ಮೃಡನ ಪೂಜೆಗೆ ಕೈ. ಸುಭದ್ರೆಯ ಹಿಡಿಯಿನಲಿ ಮನವರ ಸಮಾಧಿಯ ತೊಡವು ಹೊರಗೊಳಗಿಂದು ಮುಖ ನರನಾಥ ಕೇಳೆಂದ. ಅಂದರೆ ಅರ್ಜುನನ ಬಾಯಿ ಪಿಸುಗುಟ್ಟುತ್ತಿತ್ತು, ತುಟಿಗಳು ಅಲುಗುತ್ತಿತ್ತು, ಮನಸ್ಸು ಸುಭದ್ರೆಯಲ್ಲಿ ಸೇರಿಕೊಂಡಿತ್ತು. ಜಪಮಾಲೆಯ ಮಣಿಗಳು ಓಡುತ್ತಿದ್ದವು, ಕಣ್ಣುಗಳು ಸುಭದ್ರೆಯನ್ನು ನೋಡುವವು, ಕೈಯು ಶಿವನನ್ನು ಪೂಜಿಸುತ್ತಿತ್ತು. ಮನಸ್ಸನ್ನು ಸುಭದ್ರೆ ಹಿಡಿದಿದ್ದಳು, ಹೊರನೋಟಕ್ಕೆ ಸಮಾಧಿ ಒಳಗೆ ಸುಭದ್ರಾ. ಧನ್ಯವಾದಗಳು.